ಇದು ಸರ್ಕಾರಿಯ ಜಮೀನು. ಈ ಒಂದು ಸರ್ಕಾರಿ ಲ್ಯಾಂಡ್ಗೆ ಇಷ್ಟೊಂದು ಕನ್ನ ಹಾಕೋದ? ಅದು ಯಾರು? ಶಾಸಕರ ಪುತ್ರ, ದೊಡ್ಡ MLA ಪುತ್ರ, ಏಷ್ಯನ್ ಫ್ಯಾಬ್ಟೆಕ್ ಕಂಪನಿಯ ಅಂದರೆ ಇವ್ರದೇ ಒಡೆತನ. ಸೊ KP ಪವನ್ ಡೈರೆಕ್ಟರ್ ಅವರು ಆ ಒಂದು ಕಂಪನಿಗೆ. ಸೊ ಈ ಒಂದು ಕಂಪನಿಯಿಂದ ಇಷ್ಟೊಂದು ಲ್ಯಾಂಡ್ ಮಾಫಿಯಾ ಅಂತ ಅಂದರೆ ಇವ್ರು ಇನ್ಯಾರನ್ನ ಬಿಡ್ತಾರೆ ಅಂತ. ಈ ಒಂದು ಲ್ಯಾಂಡ್ ಮಾಫಿಯಾದಲ್ಲಿ ಚಿಕ್ಕವ್ರ ಹೆಸರು ಹೆಂಗೋ ಬಂತೀನಿ, ದೊಡ್ಡವ್ರ ಹೆಸರು ಯಾವ ಥರ ಇರ್ಬೋದು, ದೊಡ್ಡವ್ರು ಇನ್ನು ಯಾವ ಥರ ಇದು ಈ ಒಂದು ಮಾಫಿಯಾದಲ್ಲಿ ಸಿಕ್ಕಾಕೊಂಡಿರ್ಬೋದು. ಫಸ್ಟ್ ಅಂದರೆ ಇವರಿಗೆಲ್ಲ ಹೆದರಿಕೆ ಇಲ್ಲ ಅಂತ ಅನ್ಸುತ್ತೆ. ಓ ನಮ್ಮಪ್ಪ MLA ಏನು ಮಾಡಿದ್ರು ನಡೆಯುತ್ತೆ, ನಾವು ಆಡಿದ್ದೇ ಆಟ ಅಂತ ಅಂದ್ಕೊಂಡಿದ್ದಾರೆ ಅನ್ಸುತ್ತೆ. ಏನೋ ಇವ್ರ ಮನೆ ಇವ್ರ ಅಪ್ಪನ ಆಸ್ತಿ ಅನ್ನೋ ರೀತಿಯಲ್ಲಿ ಸರ್ಕಾರಿ ಜಮೀನಿಗೆ ಕನ್ನ ಹಾಕ್ತಾರಲ್ವಾ, ಇವರೆಲ್ಲ ಉದ್ಧಾರ ಆಗ್ತಾರ? ಸೊ ಅದು ಒಂದೆರಡಲ್ಲ, 40 ಎಕರೆ ಜಮೀನ ಕನ್ವರ್ಷನ್ ಮಾಡ್ತಾರೆ. ಇದು ಅಂದರೆ ನೋಡಿದ್ರೆ ಶಾಕ್ ಆಗುತ್ತೆ. ಇಷ್ಟೊಂದು ದೊಡ್ಡ ಲ್ಯಾಂಡ್ ಮಾಫಿಯಾ ನಮ್ಮ ಕರ್ನಾಟಕದಲ್ಲೂ ನಡೆಯುತ್ತಾ?